Hi friends, welcome back to YouTube channel Tanvi's Mini Grammar. So friends, ಈ vlog ಅಲ್ಲಿ ನಾನು ಮತ್ತೆ ಅಪ್ಪ ಮೀನು ಜೋಡಿ ಇವತ್ತು ಏನ್ ಮಾಡ್ತಿದೀವಿ ಅಂದ್ರೆ ಇನ್ಸ್ಟೈನ್ ಬಾಕ್ಸ್ ಅಲ್ಟಿಮೇಟ್ ಸೈನ್ಸ್ ಗೆ ಸ್ಟೆಮ್ ಮಾಡ್ತಿದೀವಿ ನೋಡಿ. 120 plus experiments. ಹೌದು, 120 ಪ್ಲಸ್ ಎಕ್ಸ್ಪೆರಿಮೆಂಟ್ಸ್ ಇದ್ರಲ್ಲಿ ಬುಕ್ಕು ಎಲ್ಲ ಇದು ಕಿಟ್ಟು ಟೂಲ್ ಕಿಟ್ಸ್ ಎಲ್ಲ ಇದೆ ಫ್ರೆಂಡ್ಸ್. ಇದ್ರೊಳಗೆ ನಾನು ಟ್ರೈ ಮಾಡಿದೆ. ನಾ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾ ಏನ್ ಅನ್ಕೊಂಡೆ, ಈ ಬ್ಲಾಗ್ ಅಲ್ಲಿ ನಾನು ಮತ್ತೆ ಅಪ್ಪ ನಿಮ್ಗೆ ಏನೆಲ್ಲ ಇದೆ, ತುಂಬಾ ಎಕ್ಸ್ಪೆರಿಮೆಂಟ್ಸ್ ಇದೆ ಫ್ರೆಂಡ್ಸ್. ಅದ್ರಲ್ಲಿ ತುಂಬಾ ಇದೆ, ವಿನಿಗರ್, ಗ್ಲೋ ಪೌಡರ್ ಎಲ್ಲ ಇದೆ ಫ್ರೆಂಡ್ಸ್. ಇವತ್ ನಾ ಏನ್ ಮಾಡ್ತಿದೀನಿ ನಿಮ್ಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ನಾ ಇದ್ರಲ್ಲಿ ಆಟಾಡ್ತಿದ್ದೇನೆ. ಇವಾಗ ನಾವು ಎಲ್ಲ ಸೈನ್ಸ್ ಕಿಟ್ಟು ಏನೆಲ್ಲ ಬೇಕಾಗಿದ್ದು ಅದೆಲ್ಲ ರೆಡಿ ಆಗಿದೀವಿ. ಅದು ವಾಟರ್, ಮೇನ್ಲಿ ವಾಟರ್, H2O. ಇವಾಗ ತೆಗಿಯೋಣ ಬನ್ನಿ. ನೋಡಿ, ಈ ತರ ಇರುತ್ತೆ ಫಸ್ಟ್ ಮ್ಯಾನ್ಯುಯಲ್ ಬುಕ್ಸ್, ಇದೆಲ್ಲ ಇನ್ಸ್ಟ್ರಕ್ಷನ್ ಬುಕ್ಸ್, ಇನ್ಸ್ಟ್ರಕ್ಷನ್ ಮತ್ತೆ ಬುಕ್ಸ್. ಇದೆಲ್ಲ ಇದೆ. ನಾವು ಗ್ಲೋ ಪೌಡ್ರು, ತುಂಬಾ ಟೈಪ್ಸ್ ಆಫ್ ಕಲರು, ಮತ್ತೆ ಬೇಕಿಂಗ್ ಸೋಡಾ, ಕ್ರಿಸ್ಟಲ್ ಪೌಡರ್, ಕಾರ್ನ್ ಫ್ಲೇಕ್, ಸಿಟ್ರಿಕ್, ಮತ್ತೆ ಕ್ರಿಸ್ಟಲ್ ಪೌಡರ್, ವಿನಿಗರ್, ಮತ್ತೆ ಇದೇನೋ ದಿಸ್ ಇಸ್ ಡೇಂಜರಸ್ ಗ್ಲಿಸರಿನ್, ಬಟ್ ಇಟ್ ಇಸ್ ಸಮ್ ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಲ್ಲ. ಇವಾಗ ನಾವು ಟೂಲ್ ಕಿಟ್ ತೆಗಿಯೋಣ ಫಸ್ಟ್. ನೋಡಿ, ಈ ತರ ಇರೋ ಟೂಲ್ ಕಿಟ್. ಇದ್ರ ಹೆಸರು ನಾ ಹೇಳ್ತೀನಿ ಫಸ್ಟ್. ಇದು ಮೆಜರಿಂಗ್ ಸಿಲಿಂಡರ್. ಇದು ಮೆಜರ್ ಎಲ್ಲ ಆಗತ್ತೆ ನಾವ್ ಎಷ್ಟು ನೀರ್ ತಗೊಂಡ್ಬೇಕಾದ್ರು. ಮತ್ತೆ ನೆಕ್ಸ್ಟ್ ಇದು ಫನಲ್. ಇದು ಫನಲ್ ನಾವು ನೀರಲ್ಲಿ ಕರೆಕ್ಟ್ ಹಾಕುವಾಗ ಅದು ಒಂದು. ಮತ್ತೆ ಟೆಸ್ಟ್ ಟ್ಯೂಬ್, ನಾವು ಇದೆಲ್ಲ ಯೂಸ್ ಮಾಡ್ತೀವಲ್ಲ ಅವಾಗ ನಾವು ನೀರ್ ಹಾಕಕ್ಕೆ. ಎಕ್ಸ್ಪೆರಿಮೆಂಟ್ ಅದು ಜೂನಿಯರ್ ಸೈಂಟಿಸ್ಟ್. ಇದು ಸ್ಪ್ಯಾಚುಲ. ಇದು ಸ್ಪೂನ್ ಟೈಪ್. ಇದು ಒಂಥರ ನಾವು ಕ್ರಿಸ್ಟಲ್ ಪೌಡರ್ ತೆಗಿವಾಗ ಒಂಥರ ಅದು ಹಾಕಕ್ಕೆ. ಮತ್ತೆ ಕಾನಿಕಲ್ ಫ್ಲಾಸ್ಕ್ ಇದು. ಮತ್ತೆ ಇದು ಸೋಪ್ ಮೋಲ್ಡ್ಸ್ ಅದು ಇದು. ಮೋಲ್ಡ್ಸ್. ಮತ್ತೆ ಇದು ನಂಗೆ ಇಷ್ಟ ಆಗಿದೆ, ಸ್ಟಿರಿಂಗ್ ಸ್ಟಿಕ್. ನಾವು ಏನಾದ್ರು ಮಾಡುವಾಗ ಸ್ಟಿರ್ ಮಾಡ್ತೀವಲ್ಲ ಆ ತರ ಸ್ಟಿಕ್ 2 ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಇದು ಮತ್ತೆ ಟ್ರೇ. ಇದೆಲ್ಲ ಟ್ರೇ ಅಷ್ಟೇ. ಸೊ ಇವಾಗ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡ್ತಿದೀವಿ. ಫಸ್ಟ್ ಪ್ರಾಜೆಕ್ಟ್ ನಾವು ಮಾಡ್ತಿರೋದು ಎಕ್ಸ್ಪೆರಿಮೆಂಟ್ 1 ಮ್ಯಾಜಿಕ್ ವರ್ಕ್ ಅದು ಮಾಡೋಣ. ಅಪ್ಪ ಇದಕ್ಕೆ ನಿಂಗೆ ಹೆಲ್ಪ್ ಬೇಕು, ವಾಟರ್ ಪೋರ್ ಮಾಡಕ್ಕಲ್ಲ. ಸೊ ಮಾಡೋಣ. ರೆಡಿನಾ? ಮ್ಯಾಜಿಕ್ ವೋಲ್ಕನೋ. ಎಸ್, ಓಕೆ ಫ್ರೆಂಡ್ಸ್, ಬನ್ನಿ ಜಾಯಿನ್ ಮಾಡಿ. ಅಪ್ಪ ಇವಾಗ ಫಸ್ಟ್ ವಾಟರ್ ಹಾಕ್ಬೇಕು. ಇವಾಗ ಮೆಜರಿಂಗ್ ಅಲ್ಲಿ ಇಷ್ಟವರೆಗೆ ಹಾಕು. ನಾವು ಫಸ್ಟ್ 20 ml ಹಾಕ್ತಿದೀವಿ ಫ್ರೆಂಡ್ಸ್. ಹಾಕಪ್ಪ 20 ml ಹಾಕು. 1 ಟೇಕ್ ಎ ಮೆಜರಿಂಗ್ ಸಿಲಿಂಡರ್ ಅಂಡ್ ಫಿಲ್ ಇಟ್ ವಿತ್ ದ ವಾಟರ್. ಇವಾಗ ಹಾಕಪ್ಪ. ಹಾಕ್ದ್ಯಾ? ವಾಟರ್ ರೆಡಿ ಇದೆಯಮ್ಮ. ರೆಡಿ ಆಗಿದೆ. ಸೊ ಫಸ್ಟ್ ಇದ ಹಾಕ್ಬೇಕು. ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಆಡ್ 2 drops ಆಫ್ ರೆಡ್ ಕಲರ್. ಮಿಕ್ಸ್ ವೆಲ್ ಯೂಸಿಂಗ್ ದ ಸ್ಟಿರಿಂಗ್ ಸ್ಟಿಕ್ ಯೂಸ್ ಮಾಡ್ಕೊಂಡು ಫಸ್ಟ್ ರೆಡ್ ಕಲರ್ ಹಾಕ್ಬೇಕು. ರೆಡ್ ಕಲರ್ ಫುಡ್ ಕಲರ್ ಶೋ ಮಾಡು. ಇವಾಗ 2 drops ಹಾಕ್ಬೇಕು. ಹಾಕ್ತೀರಪ್ಪ 2 drops? ಹಾಕ್ತಿದೀವಿ. 1 drop, 2 drop. ಡನ್. ಕ್ಲೋಸ್ ಮಾಡು. ಟೈಟ್ ಕ್ಲೋಸ್ ಮಾಡ್ಬೇಕು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಸ್ಟಿರಿಂಗ್ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ರೆಡ್ ಕಲರ್ ವಾಟರ್ ಐತಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ನೋಡೋಣ. 3 ಟೇಕ್ ದ ಕಾನಿಕಲ್ ಫ್ಲಾಸ್ಕ್, ಆಡ್ 2 scoops ಆಫ್ ಸಿಟ್ರಿಕ್ ಆಸಿಡ್ ಅಂಡ್ 2 scoops ಆಫ್ ಬೇಕಿಂಗ್ ಸೋಡಾ ಟು ಇಟ್. ಇವಾಗ ಇದು ಕಾನಿಕಲ್ ಫ್ಲಾಸ್ಕ್ ಅಲ್ವಾ? ಇವಾಗ ಆಡ್ 2 scoops ಆಫ್ ಸಿಟ್ರಿಕ್ ಆಸಿಡ್ ಹಾಕೋಣ ಫ್ರೆಂಡ್ಸ್. ಇವಾಗ ಇದು ಸಿಟ್ರಿಕ್ ಆಸಿಡ್. ಅಪ್ಪ ತೆಕ್ಕೊಡ್ತೀಯ ಬೈ ಸ್ವಲ್ಪ ಟೈಟ್. ಇವಾಗ ಇದನ್ನ ಇದ್ರಲ್ಲಿ ತೆಗಿ. ಹೌ ಮೆನಿ ಸ್ಕೂಪ್ಸ್? 2 scoops. ಬಿಡು, 2 scoops ಹಾಕಪ್ಪ. ಹಾಕ್ತಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ಸ್ಕೂಪ್ ಅಪ್ಪ. ಎಸ್, ಇವಾಗ 2 ಸಿಟ್ರಿಕ್ ಪೌಡರ್ ಹಾಕಿದ್ದಾರೆ. Now you keep it back. ಇವಾಗ ನೆಕ್ಸ್ಟ್ ಏನಂದ್ರೆ
ಬೇಕಿಂಗ್ ಸೋಡಾ. ಹ್ಮ್ ಬೇಕಿಂಗ್ ಸೋಡಾ ಅದು 2 ಸ್ಕೂಪ್ಸ್. ಇವಾಗ ಬೇಕಿಂಗ್ ಸೋಡಾ ತಗೊಳ್ಳೋಣ. ಇದೆ ಬೇಕಿಂಗ್ ಸೋಡಾ ಇದು. ಅಪ್ಪ ಕೊಡಪ್ಪ. ನೆಕ್ಸ್ಟ್ ಬೇಕಿಂಗ್ ಸೋಡಾ ಹಾಕೋಣ ಇವಾಗ. ಅಪ್ಪ 2 ಸ್ಕೂಪ್. ನೆಕ್ಸ್ಟ್ ಹಾಕೋಣಪ್ಪ. ಹಾಕು ಬೇಕಿಂಗ್ ಸೋಡಾ. 1 ಸ್ಕೂಪ್ ಆಯ್ತು. ಸೆಕೆಂಡ್ ಸ್ಕೂಪ್ ಹಾಕಪ್ಪ. ಸೆಕೆಂಡ್ ಸ್ಕೂಪ್ ಆಯ್ತು. ಇವಾಗ ಡನ್. ಇವಾಗ ನೆಕ್ಸ್ಟ್ ಫೋರ್ತ್ ಒನ್, ಶೇಕ್ ದ ಫ್ಲಾಸ್ಕ್ ಸೊ ಇಟ್ ಮೇಕ್ಸ್ ವಿಲ್ ಮೇಕ್ 6. ಇದು ನಾನು ಮಾಡ್ತೀನಿ ಕೊಡೋದು. I'll do it. ಇದನ್ನ he's an expert. Do you know in mixing he's an expert. ನೋಡಿ ಸರಿಯಾಗಿ ಮಿಕ್ಸ್ ಆಗ್ಬೇಕು ಅದನ್ನ, ಇಲ್ಲ ಇದ್ರೆ ಅದು ಒಂಥರ ಸರಿಯಾಗಲ್ಲ ಅದು. ವಾವ್, ಸರಿಯಾಗಿ ಮಿಕ್ಸ್ ಆಗತ್ತೆ ಫ್ರೆಂಡ್ಸ್. ಅದು ಮಿಕ್ಸ್ ಆಗ್ಬೇಕು ಕರೆಕ್ಟ್ ಆಗಿ, ಅವಾಗ ಅದು. ಇವಾಗ ನೆಕ್ಸ್ಟ್ ಏನ್ ಹೇಳಿದ್ದಾರೆ, 5th ಒನ್, ಪೋರ್ ದ ವಾಟರ್ ಫ್ರಮ್ ದ ಮೆಜರಿಂಗ್ ಸಿಲಿಂಡರ್ ಇನ್ ಟು ದ ಫ್ಲಾಸ್ಕ್. ಇವಾಗ ಈ ರೆಡ್ ಕಲರ್ ವಾಟರ್ ಅನ್ನ ಇದಕ್ಕೆ ಹಾಕಲ್ಲ. ನೋಡಿ ಫ್ರೆಂಡ್ಸ್, ಅದ ಹೆಂಗ್ ಅಬ್ಸರ್ವ್ ಆಗತ್ತಂತ ನೋಡಿ. ಎಷ್ಟು ಬಬಲ್ ಹೆಂಗ್ ಬರ್ತಿಲ್ವಾ? ಅದೇ ಈ ಎಕ್ಸ್ಪೆರಿಮೆಂಟ್ ನೋಡಿ. ಅದೇ ಮ್ಯಾಜಿಕ್ ವೋಲ್ಕನ್ ಅಂದ್ರೆ ಈ ತರನೇ ಆಗತ್ತೆ. ಫಸ್ಟ್ ವೋಲ್ಕನ್ ಒಂಥರ ಬಬಲ್ ಆಗತ್ತಲ್ಲ ನೋಡಿ, ಅದೆಲ್ಲ ಸೌಂಡ್ ನೋಡೋದು. ಹಾ, ಸೌಂಡ್ ಕೇಳಿಸ್ಬೇಕು ಫ್ರೆಂಡ್ಸ್ ನೀವು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆದ್ರೆ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೌದು. ನೋಡಿ ವೋಲ್ಕನ್ ತರನೇ ವಾಯ್ಸ್ ಬರುತ್ತಲ್ಲ ಫೈರ್ ಇಂದ, ಅದು ಒಂಥರ ಬಬಲ್ ಆಗಿ ಫೈರ್ ಬರುತ್ತಲ್ಲ, ಆವಾಗ ಆ ಸೌಂಡ್ ತರ ಇದೆ ಫ್ರೆಂಡ್ಸ್. ನೋಡಿ ನೋಡಿದ್ರ, ಆ ಸೌಂಡ್ ತುಂಬಾ ಚೆನ್ನಾಗಿದೆ. ಇವಾಗ ಈ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ ನಂಗೆ ಇಷ್ಟ ಆಯ್ತು. ನೋಡಿ, ಅದು ಕ್ರಿಸ್ಟಲ್ಸ್ ಎಲ್ಲ ಅಬ್ಸರ್ವ್ ಆಗ್ತಿದೆ. ಅದು ಕ್ರಿಸ್ಟಲ್ಸ್ ನಾವು ಹಾಕಿದ್ದು ಆ ಪೌಡ್ರು, ಸಿಟ್ರಿಕ್ ಆಸಿಡ್ ಎಲ್ಲ ಅದೆಲ್ಲ ಅಬ್ಸರ್ವ್ ಆಗಿ ಆ ರೆಡ್ ಕಲರ್ ಫುಡ್ ಕಲರ್ ಹಾಕೊಂಡು ಅದೊಂಥರ ಅಬ್ಸರ್ವ್ ಆಗತ್ತೆ. ನೋಡಿ ಇವಾಗ ಈ ಫಸ್ಟ್ ರೆಡ್ ಕಲರ್ ಹಾಕಿದ್ದು, ಸಿಟ್ರಿಕ್ ಆಸಿಡ್ ಹಾಕಿದ್ದು, ಬೇಕಿಂಗ್ ಸೋಡಾ ಎಲ್ಲ ಹಾಕಿದ್ವಲ್ಲ, ಅದು ಅಬ್ಸರ್ವ್ ಆಗತ್ತೆ. ಸೊ ಅದಕ್ಕೆ ಫೈನಲ್ ರಿಸಲ್ಟ್ ಇದು. ನೋಡಿ ನೋಡಿ ಆ ಬಬಲ್ ನೋಡ್ತಿದ್ದೀರಾ? ಅಲ್ಲಿ ಬಬಲ್ ನೋಡಪ್ಪ ಅಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ನಂಗೆ ಇದು ಇಷ್ಟ ಆಯ್ತು ಈ ಎಕ್ಸ್ಪೆರಿಮೆಂಟ್ ಅಂತೂ. ವೆರಿ ಕೂಲ್. ಕಂಪ್ಲೀಟೆಡ್ ಫಸ್ಟ್ ಎಕ್ಸ್ಪೆರಿಮೆಂಟ್. ಸೊ ನಾವು successfully completed. Yes, successfully completed. All the best, Tanvi. Yes. Teamwork. Yay. Experiment 2. Let's make colors. Friends, ನಂಗೂ ಕಲರ್ಸ್ ಇಷ್ಟ. ಸೊ ಇವಾಗ ಮಾಡೋಣ. ಫಸ್ಟ್ ಪಾರ್ಟ್ 1. Fill 3 glasses halfway with the water. Half water ಹಾಕಪ್ಪ. ಅಪ್ಪ ಹಾಕ್ತಿದ್ದಾರೆ 25 ml ಹಾಕ್ಬೇಕು. ಸಾಕು, ಇಷ್ಟು ಬೇಕು ಫ್ರೆಂಡ್ಸ್ ಹಾಕಕ್ಕೆ. ಇವಾಗ 3 glasses ಕರೆಕ್ಟ್ 25 ml ಹಾಕ್ಬೇಕು ಫ್ರೆಂಡ್ಸ್. ಇಲ್ಲ ಇದ್ರೆ ಅದು ಆ ಮಜಾ ಬರಲ್ಲ. ನೆಕ್ಸ್ಟ್ 3ನೇ ಗ್ಲಾಸ್. ಫ್ರೆಂಡ್ಸ್, ಕಲರ್ಸ್ ಬರುವಾಗ ನಂಗೆ ತುಂಬಾ ಎಕ್ಸೈಟ್ ಆಗುತ್ತೆ. ಯಾಕಂದ್ರೆ ಗೊತ್ತಿಲ್ಲ, ಯಾಕಂದ್ರೆ ನಂಗೆ ಕಲರ್ಸ್ ಇಷ್ಟ ಅಷ್ಟೇ. ಇವಾಗ 3 ಗ್ಲಾಸ್ ವಾಟರ್ ಆಯ್ತು. ನೆಕ್ಸ್ಟ್ ಪಾರ್ಟ್ 2. Add 2 drops of red color. ಫಸ್ಟ್ ಆಡ್ ಮಾಡೋಣ. ರೆಡ್ ಕಲರ್ ಹಾಕೋಣ. 2 drops. 1 2. ಇವಾಗ ಮುಚ್ಚನ. ಇದು ಮುಚ್ಚಪ್ಪ. ಫಸ್ಟ್ ನಾವು ಸ್ಟಿರ್ ಮಾಡೋಣ. ವಾ, ರೆಡ್ ಕಲರ್. ಇವಾಗ ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. 2 drops of blue color. Blue ಕಲರ್ ಹಾಕೋಣ ಇವಾಗ. ನೆಕ್ಸ್ಟ್ 2 drops. 1 2. ಅಪ್ಪ ಕ್ಲೋಸ್ ಮಾಡೋಣ. ಇವಾಗ ಇದನ್ನು ಸ್ಟಿರ್ ಮಾಡೋಣ. ಆಯ್ತಾ ಫ್ರೆಂಡ್ಸ್? ಇದೆರಡರಲ್ಲಿ ನಂಗೆ ಬ್ಲೂ ಕಲರ್ ಅಷ್ಟೇ. ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನೋಡೋಣ. Add 2 drops of yellow color. ಕೊಡೋದು ಅದು ಮೋಸ್ಟ್ಲಿ ಯೆಲ್ಲೋ ಕಲರ್ ಹಾಕೋಣ ಫ್ರೆಂಡ್ಸ್. ಟ್ರೈ ಮಾಡಿಲ್ಲ, ನೋಡೋಣ.
ಅವಾಯ್ಡ್ ಮಾಡ್ತಿಲ್ಲ ಯೆಲ್ಲೋ ಕಲರ್. ಯು ಚೀಕಿ ಯೆಲ್ಲೋ ಕಲರ್. ಫ್ರೆಂಡ್ಸ್ ಇದೇನಾಗಿತ್ತಂದ್ರೆ ಯೆಲ್ಲೋ ಕಲರ್ ಹೋಲ್ ತೆಗ್ದಿಲಾಗಿತ್ತು, ಇವಾಗ ತೆಗ್ದಿವಿ. ಇವಾಗ ಹಾಕೋಣ ಯೆಲ್ಲೋ ಕಲರ್. 1 2 ಬೇಗ ಬರುತ್ತೆ ಫ್ರೆಂಡ್ಸ್. ಅಷ್ಟೇ. ಇವಾಗ ಸ್ಟೇರ್. ವಾವ್, ಈಗ ಒಂಥರ ಹೆಂಗಿದೆ ಫ್ರೆಂಡ್ಸ್ ಹೇಳಿ? ಏನ್ ಹೇಳ್ತೀವ ಮೋಜಿತಾ. ಇದು ಬನಾನಾ ಮೋಜಿತಾ. ಮೋಜಿಟೋ ವಾಟರ್ ಮೆಲನ್ ಮೋಜಿಟೋ, ಬ್ಲೂಬೆರಿ ಮೋಜಿಟೋ, ಬನಾನಾ ಮೋಜಿಟೋ. ಇವಾಗ ಸುಮ್ನೆ ಹೇಳಿದ್ದು ಕಲರ್ಸ್ ಇದಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ನೋಡೋಣ. ಪಾರ್ಟ್ 3. Step 3. Now add 3 drops of yellow color into a red glass. Mix well to create an orange solution. ಇವಾಗ ಇದೆರಡು ಸೈಡ್ ಅಲ್ಲಿ ಇಡೋಣ ಆಯ್ತಾ. ಇವಾಗ ರೆಡ್ ಕಲರ್ ಬೇಕಾಗಿರೋದು. ಇವಾಗ ಅವ್ರು ಏನ್ ಮಾಡಿದಾರೆ, ಏನ್ ಕೇಳಿದಾರೆ, ಯೆಲ್ಲೋ ಕಲರ್ ಹಾಕಕ್ಕೆ. ಯೆಲ್ಲೋ ಕಲರ್ ಕೊಡಪ್ಪ. ಇವಾಗ ಫ್ರೆಂಡ್ಸ್ add 3 drops of yellow color. 3 drops ಹಾಕು. 1 2 3 ತಗೋ. 5 drops ತರ ಇದೆ. ಇವಾಗ ಆರೆಂಜ್ ಕಲರ್. ಫ್ರೆಂಡ್ಸ್ ಆರೆಂಜ್ ಕಲರ್. ಫ್ರೆಂಡ್ಸ್ ನಾವು ಇದನ್ನ ಇಲ್ಲಿ ಅವ್ರು ಹೇಳಿದ್ದಾರೆ ನೋಡು. Add 3 drops of yellow color in the red glass. Mix well to create an orange solution. ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ರೆಡ್ ಪ್ಲಸ್ ಯೆಲ್ಲೋ ಆಗಕ್ಕೆ ಏನಾಗತ್ತೆ? ಆರೆಂಜ್. ನೋಡಿ ಎಷ್ಟು ಚೆನ್ನಾಗಿದೆ, ಬ್ರೈಟ್ ಆರೆಂಜ್ ತರ ಇದೆ ಫ್ರೆಂಡ್ಸ್. ನಂಗೆ ತುಂಬಾ ಇಷ್ಟ ಆಯ್ತು. ಇವಾಗ ನೆಕ್ಸ್ಟ್ ಪಾರ್ಟ್ ನೋಡೋಣ. Step 4. Similarly, mix 2 drops of red color in the blue glass and 2 drops of blue color in the yellow glass and observe. ಇವಾಗ ಇದರ ಸೈಡ್ ಅಲ್ಲಿ ಇಡೋಣ. ಇವಾಗ ಅವ್ರ ಏನ್ ಹೇಳಿದಾರೆ, ಇವಾಗ ಇದೆರಡು ತಗೊಳ್ಬೇಕು. ಇವಾಗ ಅವ್ರು ಏನ್ ಹೇಳಿದಾರೆ, 2 drops of red color in blue glass. ರೆಡ್ ಕಲರ್ ಕೊಡ. Red color for blue. ಇವಾಗ ಬ್ಲೂ ಕಲರ್ ಎಷ್ಟು ಡ್ರಾಪ್ಸ್? 2 drops. 1 2 ತಗೋಪ್ಪ, ಕ್ಲೋಸ್ ಮಾಡು. ಇವಾಗ ಇನ್ನ ಐ ಥಿಂಕ್ ಇದು ಪರ್ಪಲ್ ಆಗತ್ತ. ಫ್ರೆಂಡ್ಸ್ ಕರೆಕ್ಟ್ ಆಗಿಲ್ದೆ ಪರ್ಪಲ್. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ಮೇ ಬಿ ಬ್ಲೂ ತರ ಕಾಣುತ್ತೆ, ಆದ್ರೆ ಇದು ಪರ್ಪಲ್. ಸಿಮಿಲರ್ಲಿ ನಾವು ಒಂಥರ ರಿಯಲ್ ಆಗಿ ನೋಡುವಾಗ ಪರ್ಪಲ್ ಫ್ರೆಂಡ್ಸ್ ಇದು. ಎಕ್ಸಾಕ್ಟ್ಲಿ ಇದು. And blue color in the now. ಇವಾಗ ನೆಕ್ಸ್ಟ್ ಏನ್ ನೋಡೋಣ. 2 drops. ಕಲರ್ ಫುಲ್ ಆರೆಂಜ್ ಐತಿ ಇವಾಗ. ಹೌದು, ಇನ್ನು ಡಾರ್ಕ್ ಆಯ್ತು. ಇಲ್ಲ, ಅದು ಬಿಡ್ಬೇಕು ಸ್ವಲ್ಪ. Observation. Now next is ನೆಕ್ಸ್ಟ್ 2 drops of blue color in yellow glass. ಐ ಥಿಂಕ್ ಇದು ಯೆಲ್ಲೋ ಗ್ರೀನ್ ಆಗುತ್ತೆ. ನಂಗೆ ಗೊತ್ತುಂಟು, ಇದು ಗ್ರೀನ್ ಪಕ್ಕ. ನೋಡಿ ಫ್ರೆಂಡ್ಸ್, ಗ್ರೀನ್ ಆಯ್ತು, ಡಾರ್ಕ್ ಗ್ರೀನ್. ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಸೋ ಸ್ಯಾಟಿಸ್ಫೈಯಿಂಗ್ ಟು ಮಿಕ್ಸ್. ನೋಡಿ ಫ್ರೆಂಡ್ಸ್, ಇದು 3 ನಾವು ಮಾಡಿದ್ದು. ಫ್ರೆಂಡ್ಸ್ ಇದು ಒಂಥರ ಇಂಡಿಯಾ ಫ್ಲಾಗ್ ತರ ಕಾಣ್ತಿದೆ ಫ್ರೆಂಡ್ಸ್. ಒಂದು ವೈಟ್ ಕಲರ್ ಇದ್ದಿದ್ರೆ ಕರೆಕ್ಟ್ ಆಗಿ ಕಾಣ್ತಿತ್ತು. ಇಂಡಿಯಾ ಫ್ಲಾಗ್ ಕಲರ್ ಯಾವ್ದು ಫ್ರೆಂಡ್ಸ್? ಆರೆಂಜ್, ವೈಟ್, ಗ್ರೀನ್. ಮತ್ತೆ ಬ್ಲೂ ಚಕ್ರ. ನೋಡಿ ಫ್ರೆಂಡ್ಸ್, ವೈಟ್ ಇದ್ದಿದ್ರೆ ಕರೆಕ್ಟ್ ಆಗ್ತಿತ್ತು, ಆದ್ರೆ ಇಂಡಿಯಾ ಫ್ಲಾಗ್ ಇದು. ನೋಡಿ ಇನ್ನು ಡಾರ್ಕ್ ಆಯ್ತು. ಇವಾಗ ಇದು ಪರ್ಪಲ್ ಆಗಿದೆ, ಇವಾಗ ಡಾರ್ಕ್ ಗ್ರೀನ್ ಆಗ್ತಾ ಇದೆ. ಇವಾಗ ಇದು ಅಬ್ಸರ್ವ್ ಆದ್ರೆ ಅದಿನ್ನೂ ಬ್ರೈಟ್ ಕಲರ್ಸ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಯ್ತು. ಇವಾಗ ಸ್ಟೆಪ್ 5 ನೋಡೋಣ. ಟ್ರೈ ಮಿಕ್ಸಿಂಗ್ ದ ಆರೆಂಜ್ ಸೊಲ್ಯೂಷನ್ ವಿತ್ ದ ಪರ್ಪಲ್ ಸೊಲ್ಯೂಷನ್. ರೈಟ್, ಇದು ಪರ್ಪಲ್ ಸೊಲ್ಯೂಷನ್ ಅನ್ನ ಆರೆಂಜ್ ಸೊಲ್ಯೂಷನ್ ಹಾಕ್ಬೇಕು. ಇದೆರಡನ್ನ ಮಿಕ್ಸ್ ಮಾಡ್ಬೇಕು. ಯಾವ ಕಲರ್ ಆಗ್ಬಿಡುತ್ತೆ? ಪರ್ಪಲ್ ಸೊಲ್ಯೂಷನ್ ಬ್ರೌನ್ ಆಗುತ್ತೆ. ಆರೆಂಜ್ ಸೊಲ್ಯೂಷನ್ ವಿತ್ ದ ಪರ್ಪಲ್ ಸೊಲ್ಯೂಷನ್. ಇವಾಗ ಆರೆಂಜ್ ಇದಕ್ಕೆ ಮಿಕ್ಸ್ ಮಾಡ್ಬೇಕು. Do you think which color is this, friends? Brown. Correct. Dark brown or black? Black. Black. ಫ್ರೆಂಡ್ಸ್, ನಮ್ಗೆ ಆ ತರ ಕಲರ್ ಇಲ್ಲದಿದ್ರೆ ರಿಯಲ್ ಲೈಫ್ ಅಲ್ಲಿ ಈ ತರ ಮಿಕ್ಸ್ ಮಾಡ್ಬೋದು ಫ್ರೆಂಡ್ಸ್. ಅದೇ ನೋಡಿ ಫ್ರೆಂಡ್ಸ್, ಒಂಥರ ಇದು ಐ ಥಿಂಕ್ ನಾಟ್ ಬ್ಲಾಕ್, ಬ್ರೌನ್. ಇಟ್ ಇಸ್ ಬ್ರೌನ್. ದಿಸ್ ಇಸ್ ಲೈಕ್ ಟೈಪ್ ಆಫ್ ಬ್ರೌನ್. ಬ್ರೌನ್ ಕಲರ್ ಒಂಥರ ಇಚ್ಚರ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆರಡು ಇವಾಗ ಕರೆಕ್ಟ್ ಕಲರ್ಸ್ ಆಗಿದೆ.
ಇಷ್ಟೇ ಇದ್ರಲ್ಲಿ ಲಕ್ಷ್ಮಿ ಕಲರ್ಸ್ ಅಲ್ಲಿ ಇಷ್ಟೇ ಆಗಿದೆ ನೋಡಿದ್ರೆ ಫ್ರೆಂಡ್ಸ್. ಬ್ರೈಟ್ ಕಲರ್ಸ್, ತುಂಬಾ ಕಲರ್ಸ್ ಇನ್ನೂ ಆಗತ್ತೆ ಫ್ರೆಂಡ್ಸ್. ಆದ್ರೂ ಇವಾಗ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್, ಕಮ್ ಆನ್. ಎಕ್ಸ್ಪೆರಿಮೆಂಟ್ 3 ಕಲರ್ಫುಲ್ ಜ್ಯೂಸ್ ಸ್ಟಾರ್ಟ್ ಮಾಡೋಣ ಬನ್ನಿ. Part 1. Measure 25 ml water in the measuring cylinder and pour it into the first cup. ಅಪ್ಪ 25 ml ಹಾಕ್ತಿಯಪ್ಪ, ಇಟ್ ಫಸ್ಟ್ ಕಪ್ ಅಲ್ಲಿ ಹಾಕ್. 25 ml ಇದು ಫೈನಲ್, ಅದು ಫೈನಲ್. ಅದೇ 25 ml ಫೈನಲ್ ಫ್ರೆಂಡ್ಸ್. ಇದು ಸ್ವಲ್ಪ ಸಾಕು, ಕರೆಕ್ಟ್ ಇದೆ. ಹಾಕಪ್ಪ. 25 ml ಒಂದ್ ಗ್ಲಾಸ್ ಆಯ್ತು, ಇನ್ನೊಂದು ಗ್ಲಾಸ್. ಇವಾಗ ಇನ್ನೊಂದು ಗ್ಲಾಸ್. 25 ml ವಾಟರ್ ಆಯ್ತು, 2 ಗ್ಲಾಸ್. ನೆಕ್ಸ್ಟ್ ನೋಡೋದು, add 2 drops of red color in the same cup and mix. Now add 1 scoop of crystal powder. ನಾವು ತೆಗೆಯೋದ್ರಲ್ಲಿ ಏನೆಲ್ಲ ಇದೆ ಅಂತ ಫಸ್ಟ್ ಒಂದು ಕ್ರಿಸ್ಟಲ್ ಪೌಡರ್ ಮತ್ತೆ ರೆಡ್ ಮತ್ತೆ ಬ್ಲೂ. ಫಸ್ಟ್ ರೆಡ್ ಕಲರ್ ಹಾಕೋಣ ಬನ್ನಿ. 2 drops of red color ಹಾಕಮ್ಮ. 2 ಡ್ರಾಪ್ಸ್ ಹಾಕ್ಬೇಕು ಫ್ರೆಂಡ್ಸ್. 1 ಕಪ್ ಅಲ್ಲಿ 2 ಡ್ರಾಪ್ಸ್ ಹಾಕ್ಬೇಕು, 2 ಕಪ್ ಅಲ್ಲ. ಸೊ ಮಿಕ್ಸ್ ಇಟ್ ವೆಲ್. ಮಿಕ್ಸ್ ಮಾಡ್ಬಿಟ್ಟು ನಾವು ಆಡ್ 1 scoop of crystal powder into the cup. ಕ್ರಿಸ್ಟಲ್ ಪೌಡರ್ ಇದೆ ಫ್ರೆಂಡ್ಸ್. ಅಪ್ಪ ಇವಾಗ ಎಷ್ಟು ಕಪ್ಪು? 1 ಸ್ಕೂಪ್. ಇಷ್ಟ ಇಷ್ಟ. ಇವಾಗ 1 ಗ್ಲಾಸ್ ಆಯ್ತು. ಇವಾಗ ಸ್ವಲ್ಪ ಶೇರ್ ಮಾಡೋಣ ಸರ್. ಫ್ರೆಂಡ್ಸ್ ಇವಾಗಲೇ ಒಂದು ಸ್ಲೈಮ್ ಆಗ್ತಿದೆ ಫ್ರೆಂಡ್ಸ್, ಅಂದ್ರೆ ಕ್ರಿಸ್ಟಲ್ಸ್ ಬರುತ್ತಲ್ಲ. ಇವಾಗ ವೇಟ್ ಮಾಡ್ಬೇಕು ಸ್ವಲ್ಪ ಹೊತ್ತು. ಇವಾಗ ನೆಕ್ಸ್ಟ್ ಹೋಗೋಣ ಫಸ್ಟ್. ನೆಕ್ಸ್ಟ್ ಬ್ಲೂ ಕಲರ್ ಹಾಕೋಣ. add 2 drops of blue color in the second cup and mix it well. Then add 1 scoop of crystal powder. Again same. ಹಾಕೋಣ ಬನ್ನಿ. ಮತ್ತು up. Stir it well. Yes. ಇವಾಗ ಕ್ರಿಸ್ಟಲ್ ಪೌಡರ್ಸ್ ಅಗೇನ್ 1 ಸ್ಕೂಪ್ ಹಾಕಪ್ಪ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಆಗತ್ ನೆಕ್ಸ್ಟ್. ನೋಡಿ ಆಲ್ರೆಡಿ ಇದು ಆಯ್ತು. ನೋಡಿ ಒಂಥರ ಕ್ರಿಸ್ಟಲ್ ಮತ್ತೆ ಸ್ಲೈಮ್ ಆಗಿದೆ. ವಾವ್. ಲಿಕ್ವಿಡ್ ವಿಲ್ ಕನ್ವರ್ಟ್ ಟು ಸಾಲಿಡ್. ಯಾ ನೋಡಿ ಫ್ರೆಂಡ್ಸ್, ಇದೆ ಕ್ರಿಸ್ಟಲ್ ಆಗಿದೆ. ಇವಾಗ ರೆಡ್ ಕಲರ್ ಆಗಿದೆ. ಫೈನಲ್ ಟಚ್ ಇದು ರೆಡ್ ಕಲರ್ ಇದು ಫೈನಲ್ ಟಚ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆಗೋಯ್ತು ನೋಡಿ. ಹೌದು, 1 ಮಿನಿಟ್ ಆಗಿಲ್ಲ ಫ್ರೆಂಡ್ಸ್. ಲಿಕ್ವಿಡ್ ಇಂದ ಸಾಲಿಡ್ ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಆಗೋಯ್ತು. ಹೌದು ನೋಡಿ ಫ್ರೆಂಡ್ಸ್, ಇವಾಗ್ಲೂ ಮುಗೀತಿದ್ದು. ಸ್ವಲ್ಪನೇ ಇರೋದಷ್ಟೇ ನೋಡಿ. ಸೈನ್ಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಇದು ನೋಡಿ ಫ್ರೆಂಡ್ಸ್. ಇದು ಇವಾಗ ಆಯ್ತು. ತುಂಬಾ ಸ್ಮೂತ್ ಆಗಿದೆ. ಸೊ ಸ್ಯಾಟಿಸ್ಫೈ. ತುಂಬಾ ಸ್ಮೂತ್ ಆಗಿದಪ್ಪ ನೋಡಿ ಫ್ರೆಂಡ್ಸ್. ಇವಾಗ ಇದೆರಡು ಫೈನಲ್ ಟಚ್ ಆಗಿದೆ ನೋಡಿ. ಒಬ್ಬಲಿ ಬಿಬಲಿ ಆಗಿದೆ ಜಲ್ಲಿ ತರ. ಸೊ ಫ್ರೆಂಡ್ಸ್, ಈ ಇದರಲ್ಲಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಕಲರ್ಫುಲ್ ಜರ್ಸ್ ತುಂಬಾ ಚೆನ್ನಾಗಿದೆ. ಜರ್ಸ್ ತರದ ಇದೆ, ಒಂಥರ ಕ್ರಿಸ್ಟಲ್ಸ್ ತರ. ಲಿಕ್ವಿಡ್ ಸಾಲಿಡ್ ಆಗಿದೆ. ಅಪ್ಪ ಹೇಳಿದ್ ಕರೆಕ್ಟ್. ತುಂಬಾ ಚೆನ್ನಾಗಿದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬೇಗ ಇದು ಒಂಥರ 1 ಮಿನಿಟ್ ಆಗಿಲ್ಲ, ಬೇಗ ಕ್ರಿಸ್ಟಲ್ಸ್ ಆಗ್ಬಿಟ್ಟಿದೆ. ಅದು ನಂಗೆ ಇಷ್ಟ ಆಗಿದೆ. ಸೊ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಎಕ್ಸ್ಪೆರಿಮೆಂಟ್ 4 ಗ್ಲೋಯಿಂಗ್ ಟೆಸ್ಟ್ ಟ್ಯೂಬ್ ಅಂತ. ಇವಾಗ ಫಸ್ಟ್ ಇಲ್ಲಿಗೆ ನೀರ್ ಹಾಕ್ಬೇಕು. ಫಸ್ಟ್ ಅಪ್ಪ ಹಾಕ್ತಿದ್ದಾರೆ ಅಷ್ಟೇ ಸಾಕು. ಐ ಥಿಂಕ್ ಇಟ್ ಇಸ್ ಲಿಟಲ್ ಬೋರ್ ಸ್ವಲ್ಪ ಬಿಡ್ಬೇಕು ಸಾಕು. ನಿಂಗ ಮೆಜರ್ಮೆಂಟ್ ಇರ್ಬೇಕಲ್ವೇನಮ್ಮ? ಹೌದು ಸಾಕು. ನೋಡಿ ಫ್ರೆಂಡ್ಸ್, ಇದು ಟೆಸ್ಟ್ ಟ್ಯೂಬ್, ಇದು ಹೋಲ್ಡರ್ ಟ್ಯೂಬ್. ತುಂಬಾ ಚೆನ್ನಾಗಿದೆ ಇದು. ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ಹೌದು. ಮತ್ತೆ ಗ್ಲೋ ಪೌಡರ್, ಮತ್ತೆ ಸ್ಟಿಚಿಂಗ್, ಮತ್ತೆ ಸ್ಪೆಷಲ್. ಫಸ್ಟ್ ಇವಾಗ ಸ್ಟಾರ್ಟ್ ಮಾಡೋದು. ಇವಾಗ ಏನಿದೆ, ಫಿಲ್ ದ ಟೆಸ್ಟ್ ಟ್ಯೂಬ್ ವಿತ್ ವಾಟರ್. ಕಂಪ್ಲೀಟ್ ಆಗಿದೆ. ಪಾರ್ಟ್ 2
Carefully take the half scoop of glow powder using the spatula. ಇವಾಗ glow powder ಹಾಕ್ಬೇಕು. ಸ್ಪೇಚುವಲ್ ಹಾಕದ ತೋರ್ಸೋದು ಗ್ಲೋ ಪೌಡರ್ ನೋಡಿ ಗ್ಲೋ ಪೌಡರ್ ಈ ತರ ಇರುತ್ತೆ. ಒಂದ್ ಸ್ಕೂಪ್ ಏನ್ ಎಷ್ಟು ಹೇಳಿದಾರೆ ಅವರು? ಹಾಫ್ ಸ್ಕೂಪ್. ಹಾಫ್ ಸ್ಕೂಪ್. ಎಸ್. ಕ್ಲೋಸ್ ಮಾಡೋದ ಇದು ಇದಾದಕ್ಕೆ. ಇವಾಗ ಸ್ಟಿರ್ ಮಾಡ್ಬೇಕಂತ ಹೇಳಿದ್ದಾರೆ. ಮಿಕ್ಸ್ ದ ಕಂಟೆಂಟ್ಸ್ ವಿತ್ ದ ಟೆಸ್ಟ್ ಟ್ಯೂಬ್ ಯೂಸಿಂಗ್ ದ ಸ್ಟಿರಿಂಗ್ ಸ್ಟಿಕ್. ಕೊಡೋದನ್ನ ಮಾಡ್ತೀನಿ. ಲೀವ್ ಇಟ್. ವಾ ಸ್ಮೆಲ್ ಒಂಥರ ಇಲ್ಲಿಗೆ ಗಮ್ಮ ಅಂತ ಬರ್ತಿದೆ ಫ್ರೆಂಡ್ಸ್. ಟೇಕ್ ದ ಟೆಸ್ಟ್ ಟ್ಯೂಬ್ ಡಾರ್ಕ್ ರೂಮ್ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಆ ಸ್ಟೀರಿಂಗ್ ಸ್ಟಿಕ್ ಒಂಥರ ಅದು ಕೆಳಗಡೆ ಪೌಡರ್ ಇತ್ತು, ಅದಾಗಿಲ್ಲ. ಸೊ ಇದ್ರ ಸ್ಪೆಷಲ್ ನೋಡ್ತಿದ್ವಿ. ನೋಡಿ ಫ್ರೆಂಡ್ಸ್ ಎಲ್ಲಾ ಕಡೆ ಬೇಲ್ ಹೋಗ್ತಿದ್ವಿ ಇವಾಗ ಕೆಳಗಡೆ ಇದ್ದಿತ್ತು. ಮಿಕ್ಸ್ ಪ್ರಾಪರ್ ಆಗಿ ಮಿಕ್ಸ್ ಆಗ್ಬೇಕಮ್ಮ. ಹೌದು, ಪ್ರಾಪರ್ ಆಗಿ ಮಿಕ್ಸ್ ಬೇಕು. ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಅಬ್ಸರ್ವ್ ಆಗ್ತಿದೆ. ಇವಾಗ ನೆಕ್ಸ್ಟ್ ಪಾಯಿಂಟ್ ಏನಂತ ನೋಡೋಣ. ಟೇಕ್ ದ ಟೆಸ್ಟ್ ಟ್ಯೂಬ್ ಇನ್ ಟು ದ ಡಾರ್ಕ್ ರೂಮ್ ಅಂಡ್ ಅಬ್ಸರ್ವ್ ವಾಟ್ ಡು ಯು ಸಿ. ಇವಾಗ ಡಾರ್ಕ್ ರೂಮ್ ತಗೊಂಡೋಗ್ಬೇಕು, ಅವಾಗ ಲೈಟ್ ಬರುತ್ತೆ. ಆ ಗ್ಲೋಯಿಂಗ್ ಲೈಟ್ ಬರುತ್ತಲ್ಲ ಅದು ನೋಡೋಣ ನೆಕ್ಸ್ಟ್. ಎಸ್ ಇವಾಗ ಡಾರ್ಕ್ ರೂಮ್ ಹೋಗೋಣ. ಬನ್ನಿ ಫ್ರೆಂಡ್ಸ್ ನಾವು ಲೆಟ್ಸ್ ಟೇಕ್ ದ ಟೆಸ್ಟ್. ವಾವ್ ನೋಡಿ ಫ್ರೆಂಡ್ಸ್ ಕಾಣ್ತಿದೆ ನಿಮಗೆ. ನೋಡಿ ಇದೆಲ್ಲ ಅಬ್ಸರ್ವ್ ಆಗ್ತಿದೆ, ಮತ್ತೆ ಅದು ಡಾರ್ಕ್ ಆಗತ್ತೆ, ಗ್ಲೋಯಿಂಗ್ ಇಲ್ಲ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ವಾವ್ ಫ್ರೆಂಡ್ಸ್ ಈ ವ್ಲಾಗ್ ಅನ್ನ ಇಲ್ಲೇ ಎಂಡ್ ಮಾಡ್ತೀವಿ. ನೋಡೋಣ ನಮ್ಮ ಎಕ್ಸ್ಪೆರಿಮೆಂಟ್ಸ್ ಹೆಂಗಿತ್ತಪ್ಪ, ನೀವ್ ಹೇಳು. ಸೂಪರ್, ಒಂದಕ್ಕಿಂತ ಒಂದು ವಿಭಿನ್ನವಾಗಿತ್ತು, ಚೆನ್ನಾಗಿತ್ತು. ಗುಡ್ ಶೋ, ಚೆನ್ನಾಗಿ ಮಾಡಿದೆ. ಹೌದು, ತುಂಬಾ ಚೆನ್ನಾಗಿತ್ತು. ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ ಕಲರ್ ಚೇಂಜಿಂಗು, ಈ ಕ್ರಿಸ್ಟಲ್ಸ್ ಮತ್ತೆ ಈ ಗ್ಲೋಯಿಂಗ್ ಪೌಡರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೆಲ್ಲ ನೀವು ಮನೇಲಿ ನೋಡಿ, ಬೈದಾಗ ಇದ್ದು ನೋಡಿ. ಬೆಡ್ ಟೈಮ್ ಅಲ್ಲಿ ನೀವು ಲೈಟ್ ಆಫ್ ಮಾಡ್ತೀರಲ್ಲ, ಆವಾಗ ಬೇಕಾದ್ರೆ ಇಡ್ಬೋದು ಬೆಡ್ ಟೈಮ್ ಗ್ಲೋಯಿಂಗ್ ಪೌಡರ್ ಅಂತ. ಅದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಡಾರ್ಕ್ ರೂಮ್ ಅಲ್ಲಿ ಇಡಿಬೇಕಾದ್ರೆ ನೀವು ಮಲ್ಕೋವಾಗ ರಾತ್ರಿ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇವಾಗ ನನ್ ಬ್ಲಾಗ್ ನೋಡ್ಕೊಂಡು ಈ ಸೆನ್ಸ್ ಕಿಟ್ ನೋಡಿದ್ರಲ್ಲ, ಇದು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೀವು ತಗೊಂಡು ಎಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ಹೋಮ್ ಮೇಡು. ಇವಾಗ ನಾ ಹೇಳ್ದಲ್ಲ ಕಲರ್ ಚೇಂಜಿಂಗ್ಸ್ ಎಲ್ಲ ನಿಮ್ಗೆ ಬೇಕಾದ್ರೆ, ನಾ ಹೇಳ್ದ ಕಲರ್ ಚೇಂಜಸ್ ಎಲ್ಲ ಆಗ್ಬೋದು. ರೆಡ್ ಪ್ಲಸ್ ಎಲ್ಲೋ ಆಗತ್ತೆ, ಆರೆಂಜ್. ಅವಾಗ ಬರೀ ಲಿಕ್ವಿಡ್ ಎಲ್ಲ ಆಗಲ್ಲ, ಕಲರ್ಸ್ ಅಲ್ಲೂ ಆಗತ್ತೆ. ಬೇಕಾದ್ರೆ ಅದೆರಡು ಮಿಕ್ಸ್ ಮಾಡಿದ್ರೆ, ಆ ಕಲರ್ ಹಾಕಿದ್ರೆ ಇದ್ರ ಕಲರ್ ಹಾಕಿದ್ರೆ ಮಿಕ್ಸ್ ಮಾಡಿದ್ರೆ ಆ ಕಲರ್ ಬರುತ್ತೆ. ನಿಮ್ಗೆ ಆ ಕಲರ್ ಇಲ್ಲದಿದ್ರೆ ಎಲ್ಲ ತರ ಎಕ್ಸ್ಪೆರಿಮೆಂಟ್ ನಂಗೂ ಇಷ್ಟ ಆಯ್ತಪ್ಪ. ಹೌದಮ್ಮ. So friends, ಈ vlog ಅನ್ನ ಇಲ್ಲೇ ಎಂಡ್ ಮಾಡ್ತಿದೀವಿ. I hope you like this vlog. Please don't forget to like, share, comment and subscribe. Thank you. Bye. See you in the Bye. next vlog.